ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬಸ್ಥರಿಗೆ ನಾನು ಫಸ್ಟು ಧನ್ಯವಾದನ ಹೇಳ್ತೀನಿ. ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರು ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು. ಆ ಕಥೆನ ನಾವು ಕರೋನಾ ಪೀರಿಯಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟರಿಸಿದ್ವಿ. ಜೂನಲ್ಲಿ ಅನಿಸುತ್ತೆ 24ರಲ್ಲಿ. ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧಾಗಿದೆ. ಇದೇ ಮೇ ತಿಂಗಳು 2ನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸೋದಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಏನಂದರೆ ಒಂದು ಕಥೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು. ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ವಿ. ಬಟ್ ಪ್ಯೂರ್ಲಿ ಹರರ್ ಅಲ್ಲ, ಇದು ಒಂದು ಕಾಮಿಡಿ ಜಾನರ್ ಅಲ್ಲ. ಈ ಕತೆ ಏನಪ್ಪ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನಸು ಕಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಪ್ರೂವ್ ಮಾಡ್ಕೊಳಕ್ಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ನ ನಾವು ಎಳೆಯಾಗಿ ತೋರಿಸಿದ್ದೀವಿ. ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಆದರಣೀಯ ಕಲಾವಿದರೇ, ಈ ಚಿತ್ರನ ಆಶೀರ್ವಾದ ಮಾಡಕ್ಕೆ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ. ಈ ಚಿತ್ರರಂಗದಲ್ಲಿ 45 ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು. ಈಗ ಬರ್ತಾ 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 ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ. ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ. ಟಿ ವಿ ಆನ್ ಮಾಡಿದ್ರೆ ಸಾಕು, ಎಲ್ಲ ಸಿನಿಮಾ, ಡ್ಯಾನ್ಸು, ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು. ಥಿಯೇಟ್ರಿಗೆ ಬಂದು ನೋಡಬೇಕು ಅವರು. ಹಾಗೆ ಮಾಡುವಂಥದ್ದು ಯೋಗ ಇವ್ರಿಗೆ ಬಂದಿದೆ. ಈ ಸರ್ ಸಿನಿಮಾ ತೆಗ್ದಿದ್ದಾರೆ, ಅವರಿಗೆ ದೇವರ ಆಶೀರ್ವಾದ ಇರಲಿ. ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ. ಆವಾಗ ಅಭಿನಯ ಹೀರೋಯಿನ್ ಮಾಡಿದರು. ಆ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ, ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ ಅಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯಿ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು, ನಂದು ಹೊಲಸು ಸಿನಿಮಾನ ಅಂತ. ಆದರೆ ಅದೇ ರಿಕಾರ್ಡ್ ಬ್ರೇಕ್ ಆಯಿತು. ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ಗೆ ಗೊತ್ತಿದೆ. ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ವಲ್ಗರ್. ಅದರಲ್ಲಿ ಉಮಾಶ್ರೀ ಅವರು ಮಾಡಿದರೆ, ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದು ಬೈಯೋರು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಅಂತ. ಅವಳು ಏನೇ ನಾನು ಅಷ್ಟು ಹೊಲಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು. ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು. ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರುತ್ತಂತ ಗೊತ್ತಾಗಲ್ಲ. ಇವತ್ತು ಇವರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ. ಈ ಚಿತ್ರ ಯಶಸ್ವಿ ಕಂಡು ಇವ್ರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಮ್ಮಂಗೂ ಸೇರಿಸಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ, ಲೇಟ್ ಆಯಿತು. ಬರದ ಟೈಮ್ನಾಗ ಮಳೆ ಬಂತು, ಅದು ನಡ್ವರ್ಕಲ್ಲಿ ಒಂದು ಕಡೆ ತಗ್ಲಾಕೊಂಡು ಜೆನ್ಯೂನಾಗಿ ಲೇಟ್ ಆಯಿತು. ಹೊಂಟಿದ್ದೆ ನಾನು 4 ಗಂಟೆಗೆ ಹೊಂಟಿದ್ದೆ. ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಹಿರಿಯರಿಗೆ, ನಾಲ್ತಿ ಅಮ್ಮ ಅವ್ರಿಗೆ, ಮತ್ತು ಚಿತ್ರತಂಡದವ್ರಿಗೆ, ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆ್ಯಕ್ಚುಲಿ ಬರೋತ್ತಿಗಿಂತ ಅವ್ರ ತಂದೆಯವರು. ನಾವಿನ್ನ ಶಾಲೆಗಿದ್ವಿ ಆ ಟೈಮ್ನಾಗೇ ಈಸ್ ಎ ಸ್ಟಾರ್ ನಮ್ಮ ಕಡೆಗೆ, ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ. ಅವರು ಎಸ್ಪೆಷಲಿ ಕಲಿಯುಗದ ಕೊಡುಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ, ನಮಗೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದವು. ಊರಾಗ ಒಂದು 5 ಟ್ರ್ಯಾಕ್ಟರ್ ಒಳಗೆ ಇದೇ ನಾಟಕ ಪ್ಲೇ ಆಗೋದು. ಅಂದರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್. ಆಮೇಲೆ
ಸಿನಿಮಾದಾಗ ಅಭಿನಯಿಸಕ್ಕೆ ಶುರು ಮಾಡಿದ್ರು ಅವಾಗಲೂ ಭಾಳ ಖುಷಿ ಆಗಿತ್ತು ನಂಗೆ, ಯಾಕಂದ್ರೆ ಅವ್ರ ಟೈಮಿಂಗ್ ಭಾಳ ಇಷ್ಟ ನಂಗೆ. ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ್ನ ಉಳ್ಕೊಂಡಿರೋದು ನಮ್ಮ ಕಡೆನೇ. ನಮ್ಮ ಬನಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗೆ, ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ. 24 hours ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ. ಅಂದರೆ ದಿನಕ್ಕೆ 4 ಆಟ ಇರೋದು, ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ. ಇಳಕಲ್ ಜಾತ್ರೆ ಇದ್ರೆ, ಬನಶಂಕರಿ ಜಾತ್ರೆ ಇದ್ರೆ, ಬಟ್ ಥಿಯೇಟ್ರಿಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ಕೆ ಬಂದಿರ್ತಾರೆ. ಆವಾಗಿನ ಟೈಮಿಂದ ಇವಾಗಿನ ಟೈಮ್ವರೆಗೂ ಇಸ್ ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ. ಆ ಒಂದು ಅಭಿಮಾನ, ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು. ತದನಂತರ ನಮ್ಮ ನಿರ್ದೇಶಕರಾಗಲಿ ಅಥವಾ ನಮ್ಮ ನಾಯಕ ನಟರಾಗಲಿ ಇಬ್ಬರು ಪ್ರೀತಿಯಿಂದ ನೀವು ನಮ್ಮ ಕಡೆದವ್ರು ಇದ್ದೀರಿ, ನೀವು ಬರಬೇಕು ಅಂತ. ಇಲ್ಲ ಯಾರನ್ನಾರು ದೊಡ್ಡವ್ರನ್ನ ಕರೆಸ್ರಿ, ನಾವು ಯಾಕೆ ನಾವು ಇನ್ನು ಈಗ ಬೆಳೆಯತ್ತೀವಿ ನಾವು. ಇಲ್ಲೆಲ್ಲ ಬರ್ರಿ ಸರ್, ನೀವು ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ, ಅದು ಪ್ರೀತಿ ಐತಿ ನಮಗೆ, ನೀವು ಬರಬೇಕು ಅಂತ. ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ. ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು, ಅದರ ಜೊತೆಗೆ ಒಂದು ಸಸ್ಪೆನ್ಸ್ನ ತುಂಬಿಕೊಂಡಿರುವಂಥ ಒಂದು ಕಾಂಟೆಂಟು. ಸುಮಾರಷ್ಟು ಬರುವಂಥ ಪ್ರತಿ ವಾರನೂ ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗಲಿ, ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ, ಇಡೀ ತಂಡಕ್ಕೆ ಶುಭವಾಗಲಿ, ಗೆಲುವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭರತ್ ಅವ್ರಿಗೆ, ನಮ್ಮ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ 2ನೇ ಸಿನಿಮಾ, ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಆ್ಯಕ್ಚುಲಿ ನಮಗೆ ಭಾಳ ದೂರ ಬೆಂಗಳೂರು, ಒಂದು ನಮ್ಮ ಕಡೆದವ್ರಿಗೆ. 2ನೇದು ಆಬ್ವಿಯಸ್ಲಿ ಅಮ್ಮಂಗೆ ಗೊತ್ತಿರುತ್ತೆ, ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಅಲ್ಲಿ ಕಂಪ್ನಿ ನಾಟಕಗಳದು. ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತೊಗೊಂಡ್ರೆ, ಅಂದರೆ ಈಗ ನಮ್ಮ ನೀನಾಸಂ, ರಂಗಾಯಣ, ಈ ಥರದ ಅಂದರೆ ಅಭಿನಯ ಕಲಿಸೋದಕ್ಕೆ ಅಂತ ತಗೊಂಡ್ರೆ ಆ ಥರ ರಂಗಶಿಬಿರಗಳಾಗೋದಾಗಲಿ, ಇತ್ತೀಚೆಗೆ ತಿಂಗಳ ಒನಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾವೆ ಹೊರತು ನಾಟಕ ಶಾಲೆಗಳು ಇಲ್ಲ. ಅಂದರೆ ಆ್ಯಕ್ಟಿಂಗಿಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು, ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು, ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು. ಅದಕ್ಕೆಲ್ಲದಕ್ಕೂ 2 ಹೋರಾಟಗಳಾಗ್ತವೆ. ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ. ನಿಮ್ಮ ಸಿನಿಮಾ ಒಳ್ಳೇದಾಗಲಿ, ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ. ಅಮ್ಮನ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮಗೆ. ನಮಸ್ಕಾರ. Hello everyone. First of all, I would like to thank Amma, Naveen sir and every other person who is available here to make the time and come and show their presence here. Thanks a lot from the deep of my heart. And thank you Deepak, director of the movie. So from the trailer I can see that he has done his best, and the creative head and the executive director, my husband, he's also very happy, and I can see that their dream is coming true. So and I would like to add this, that I'm so sorry my Kannada is not so great, so that's why I prefer to talk in English. And thank you all. Thank you so much. ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ರಿಗೂ, ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ, ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು, ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲತಿಯಮ್ಮವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬೈದಿದ್ರು, ಯಾಕೋ ಇಬ್ಬರು ಬರ್ತಾ ಇಲ್ಲ ತಂದೆ ತಾಯಿ ಅಂತ. ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ. ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರುಗು ಬಂದಂಗೆ ಆಯಿತು. ಇನ್ನು ನವೀನ್ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಾನು ಒಂದೇ ಒಂದು ಕಾಲ್ ಮಾಡಿದೆ, ಸರ್ ನಾನು ಹಿಂಗೆ ರಾಜು ತಾಳಿಕೋಟೆ ಅವ್ರ ಮಗ, ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾಯಿದ್ದೀನಿ ಸರ್, ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದರು. ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಾನು ಭರತ್ ತಾಳಿಕೋಟೆ ಅಂತ ಈ ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ. ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಕ್ಕಿ ಸಿನಿಮಾ ಕೂಡ
ತುಂಬ ನಾವು ಇಷ್ಟಪಟ್ಟು ಅದು ಸಿನಿಮಾನ ಸತತವಾಗಿ 35 ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ. ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಹೊಸದಾಗಿ ಅಂಬಿಗಾಲ್ ಇಡ್ತಾ ಇದ್ದೀನಿ, ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಹೊಸಬರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರೋ, ನಾನು ಕೂಡ ಹೊಸಬ. ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ. ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮೀಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಿಮ್ಗೆ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿ ಅನುಭವ ತುಂಬ ಚೆನ್ನಾಗಿತ್ತು. ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ. ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನಂಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ. ಅದು ಅವ್ರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟೆ, ಏನು ಮಾಡಬೇಕೇನು ಅಂತ. ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು, ಇವನ್ ಎಲ್ಲರೂ ಡೈರೆಕ್ಟರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು. ಈ ಅನುಭವ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ತುಂಬ ಕಾಮಿಡಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು 2 hour ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.